ಎಲ್ರಿಗೂ ನಮಸ್ಕಾರ. ನಾನು ಜಯರಾಮ್ ದೇವಸಮುದ್ರ ಅಂತ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ನಿರ್ಮಾಪಕ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾನ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸಾಕಷ್ಟು 3 ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಆ ಸಾಂಗ್, ಒನ್ ಆಫ್ ದಿ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಮಗೆ ಕನ್ನಡ ವಾಣಿಜ್ಯ ಮಂಡಳಿಯಿಂದ ಬೇಕಾಗಿತ್ತು ಸರ್. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕ್ಲಾರಿಫಿಕೇಶನ್ಗೋಸ್ಕರ ಕೇಳ್ತಾ ಇದ್ದೀವಿ. ಒಂದು ಸಾಂಗು ನಾವು ಕನ್ನಡ ಸಾಂಗಲ್ಲಿ ಸೋನು ನಿಗಮ್ ಅವ್ರ ಕಡೆಯಿಂದ ಹಾಡಿಸಿದ್ವಿ. ಅದು ಲಾಸ್ಟ್ ಒಂದು 6 months ಬ್ಯಾಕು ಮಾಡಿಸಿದ ಸಾಂಗು. ಇತ್ತೀಚೆಗೆ ಸೋನು ನಿಗಮ್ ಅವ್ರದ್ದು ಒಂದು ಕಾಂಟ್ರವರ್ಸಿ ಆಗಿ ಅದಾದಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು. ಈಗ ಅವರ ಸಾಂಗನ್ನ ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು. ಅದು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಾಂಗ್ ಒಂದು 6 months ಬ್ಯಾಕ್ ಇಶ್ಯೂ ಆಗೋಕ್ಕೆ ಮುಂಚೆ ರೆಕಾರ್ಡ್ ಆಗಿದ್ದ ಸಾಂಗು. ಅದಾದಮೇಲೆ ನಾವು ಸರೆಗಮ ಮ್ಯೂಸಿಕ್ ಕಂಪ್ನಿಗೆ ಆ ಸಾಂಗ್ ರೈಟ್ಸ್ನ ಸೇಲು ಮಾಡಿದ್ವಿ. ಅವ್ರು ಹಾಡಿದಾರಂತ ಒಂದೇ ಕಾರಣಕ್ಕೆ ಅವ್ರು ತಗೊಂಡು ಅದಕ್ಕೆ ಅಗ್ರಿಮೆಂಟ್ ಆಗಿ ಅದನ್ನು ಸೇಲ್ ಟ್ರಾನ್ಸಾಕ್ಷನ್ ಆಗಿತ್ತು. ಈಗ ನಮ್ಮ ಸಿನಿಮಾ ರಿಲೀಸಿಗೆ ಬರ್ತಾ ಇದೆ. ಕ್ಯೂಬ್ಗೆ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈಗ ನಮಗೆ ಆ ಗೊಂದಲ ನಿವಾರಣೆಗೋಸ್ಕರ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಈ ಪ್ರಸ್ತಾವನೆ ಇಟ್ಕೊಂಡು ಬಂದಿದ್ದೀವಿ ಸರ್. ಓಕೆ ಸರ್. ಎಲ್ಲ ಜನಗಳು ಫೀಡ್ಬ್ಯಾಕಲ್ಲೆಲ್ಲ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಪುಷ್ ಮಾಡ್ತಾ ಇದ್ದಾರೆ. ಕೆಲವರು ಯಾಕೆ ಇಟ್ಕೊಂಡಿದ್ದೀರಾ ಆ ಸಾಂಗು ಬ್ಯಾನ್ ಆದಮೇಲೆ ಅನ್ನೋದೊಂದು ಕ್ವೆಶನ್ ರೈಸ್ ಮಾಡಿದ್ದಾರೆ. ಸೊ ಹಂಗಾಗಿ ನಿಮ್ಮ ಸಪೋರ್ಟು ಅಥವಾ ಏನು ಕ್ಲಾರಿಟಿ ಅಂತ ಕೇಳೋಣ ಅಂತ ಬಂದಿದ್ದೀವಿ ಸರ್. ಖಂಡಿತ ಸರ್. ಅಷ್ಟೇ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದವರು ನಮ್ಮ ಸೋನು ನಿಗಮ್ ಅವ್ರದ್ದು ಸಾಂಗ್ ಆಡಿಸಿದ್ದೀವಿ. ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ. ಬ್ಯಾನ್ ಅಂತ ನಾವು ಯಾವತ್ತೂ ಹೇಳಿಲ್ಲ ಸರ್, ಅಸಹಕಾರ ಅಂತ ಹೇಳ್ಕೊಂಡಿದ್ವಿ. ಅದನ್ನು ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್. ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ. ಅದಾದ ನಂತರ ಕೆಲವರು ನಮ್ಮಲ್ಲೇ ಈಗ ಸಾಂಗಲ್ಲಿ ನಮ್ಮವರೇ ಮಾಡಿರೋದು ಯಾರು, ನಮ್ಮ ನಿರ್ಮಾಪಕರೇ. ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನು ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್. ಯಾಕೆಂದರೆ ಕೆಲವರೆಲ್ಲ ಗೊತ್ತಿಲ್ಲದೆ ಅಡ್ವಾನ್ಸ್ಗಳು ಕೊಟ್ಟಿರ್ತಾರೆ, ಆಡಿಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ ತೊಂದರೆ ಆಗಬಾರ್ದು. ನಮ್ಮ ನಿರ್ಮಾಪಕರಿಗೆ ಅನುಕೂಲಕರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಪಬ್ಲಿಕ್ಕಾಗಿ ಸಾರಿ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆದ್ವಿ ಸರ್. ಅದಾದ 1-2 ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿದೆ, ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಿಮ್ಗೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್. ಧಾರಾಳವಾಗಿ ನೀವು ಏನು ಆಡಿಸ್ಕೊಂಡಿದ್ರಲ್ಲ ಅದು ಮುಂದುವರಿಸ್ಬೋದು. ನಾವು ಯಾವುದೇ ರೀತಿ ಅವ್ರಿಗೆ ಒಂದು ಇದನ್ನ ನಾವು ಯಾವುದೂ ಏರಿಲ್ಲ ಸರ್, ನಿರ್ಬಂಧ ಮಾಡಿಲ್ಲ ಸರ್. ಇದು ತಮ್ಮ ಮುಖಾಂತರ ನಾವು, ಯಾಕಂದರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ಥರ ನಾವು ಅಸಹಕಾರ ತೋರಿಸ್ತಾ ಇದ್ವಿ ಅಂತ ಹೇಳಿ ನಿಮ್ಮನ್ನು ಕರೆದೇನೆ ಮೀಟಿಂಗ್ ಮಾಡಿ ನಾವು ಅದನ್ನು ವಿಷಯ ಪ್ರಸ್ತಾಪ ಮಾಡಿದ್ವಿ. ಅದನ್ನು ಇವತ್ತಿನ ದಿನ ಯಾವುದೇ ಅವ್ರ ಮೇಲೆ ನಿರ್ಬಂಧ ಇಲ್ಲ. ಅವರು ಆ್ಯಕ್ಚುಲಿ ಪಬ್ಲಿಕ್ಕಾಗಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಂತ ದೊಡ್ಡ ಇದು ಯಾವುದಿಲ್ಲ. ಅವರು ಪಶ್ಚಾತ್ತಾಪ ಪಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅನ್ನೋದು ಅರಿವು ಮಾಡಿಕೊಂಡು ಅವರು ನಮಗೆ ಸಾರಿ ಹೇಳಿದ್ದಾರೆ. ಎಂಟೈರ್ ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ. ಅದರಿಂದ ನಾವು ಕೆಲವು ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಒತ್ತಡ ಏರಿದ್ವು. ಅವಾಗ ಏನು ಮಾಡ್ತಾಯಿದ್ರು ಅವರು, ಈ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತೇಳಿ. ಅದಕ್ಕೆಲ್ಲನೂ ಅವರು ಉತ್ತರ ಕೊಟ್ಟಿದ್ದಾರೆ. ಒಂದೇ ಉತ್ತರ, ಸಾರಿ ನಾನು ಅರಿವಿಲ್ಲದೆ ಮಾತಾಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ನಾವು ಅದನ್ನು ಹಿಂಪಡಿತಿದ್ವಿ ಸರ್. ಯಾವುದೇ ರೀತಿ ಅವ್ರ ಮೇಲೆ ನಿರ್ಬಂಧನ ಈಗ ಇಲ್ಲ ಸರ್. ತಾವು ಧಾರಾಳವಾಗಿ ಮಾಡ್ಕೋಬೋದು ಸರ್. ಸಾಕಷ್ಟು ನಿರ್ಮಾಪಕರಿಗೂ ಮತ್ತು ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ಈ ಕ್ಲಾರಿಟಿ ಬೇಕಾಗಿತ್ತು. ಯಾಕಂದರೆ ಅವರು ಕೆಲವರು ಸಿನಿಮಾ ಹಾಡ್ಸ್ ಇಟ್ಕೊಂಡಿದ್ದಾರೆ, ರಿಲೀಸ್ ಆಗಿಲ್ಲದೆ ಇರೋರ್ಗು ಇಲ್ಲ ಅದು ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದು ನಿಮ್ಮ ಇಲ್ಲ ಸರ್. ನಾವು ಯಾವುದೇ ರೀತಿಯ ನಿರ್ಮಾಪಕರಿಗೆ ತಡೆ ಇಟ್ಟಿಲ್ಲ. ನಿರ್ಮಾಪಕರ ಸಂಘಕ್ಕೆ ಭಾಳಷ್ಟು ಜನ ನಮ್ಮನ್ನು ಕೇಳ್ಕೊಂಡಿದ್ದಾರೆ ಮತ್ತು ಏನೇನು ಆಗಿದೆ, ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಸ್ಟುಡಿಯೋನಲ್ಲಿ ಮಾಡಿದ್ದೀವಿ, ಸೊ ಎಷ್ಟು ಕಂಪ್ಲೀಟ್ ಆಗಿದೆ, ಅಥವಾ ಅದನ್ನ ರೀಟೇಕ್ ಆಗಬೇಕಾ, ಅಥವಾ ಫಿನಿಶ್ ಆಗಬೇಕಾ, ಬ್ಯಾಲೆನ್ಸಿಂಗ್ ಆಗಬೇಕಾ, ಅದನ್ನೆಲ್ಲ ಕೇಳ್ಕೊಂಡಿರೋದ್ರಿಂದ ಇಲ್ಲಿ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಬೇಸರತ್ತ ಕ್ಷಮೆಪಣೆ ಕೇಳಾದ ಮೇಲೆ ತಿರುಗಿ ಅದನ್ನು ನಾವು ಕಂಟಿನ್ಯೂ ಮಾಡ್ತಿರಲ್ಲ. ಆಮೇಲೆ ಒಬ್ಬ ಕಲೆಗಾರರನ್ನ, ಒಬ್ಬ ಕಲಾವಿದನನ್ನ, ಅದು ಯಾವುದೇ ರೀತಿ ಕಲೆ ಆಗಿರ್ಬೋದು, ಅವ್ರನ್ನ ಕರ್ಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಾವು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಮತ್ತು ಕನ್ನಡಪರ ಸಂಘಟನೆಯವರು, ಭಾಳಷ್ಟು ಜನ ಕನ್ನಡಪರ ಸಂಘಟನೆಯವರು, ಶಿವಾನಂದ ಶೆಟ್ಟರ್ ಆಗಿರ್ಬೋದು, ಪ್ರವೀಣ್ ಶೆಟ್ಟರ್ ಆಗಿರ್ಬೋದು, ನಾರಾಯಣಗೌಡರು ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಅದನ್ನು ವಿರೋಧ ಮಾಡಿದರು. ಸೊ ಯಾವಾಗ ಬೇಸರದ ಕ್ಷಮಾಪಣೆ ಅಂತ ಬಂತು, ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ ಅವರೆಲ್ಲ ಹೇಳಿದ್ರು, ಇಲ್ಲ ನೀವು ಇದು ನಿರ್ಬಂಧವನ್ನು ವಾಪಸ್ ಪಡೀರಿ ಅಂತ. ಸೊ ಆದ ಕಾರಣ ಇವಾಗ ವಾಪಸ್ ಪಡೆದಿದ್ದೀವಿ. ನಿಮ್ಮ ಚಿತ್ರ ಬಿಡುಗಡೆ ಆಗಲಿ, ಚೆನ್ನಾಗಾಗಲಿ, ಆಡಿಯೋ ಕಂಪ್ನಿಗೂ ಕೂಡ ಮಾರಿದ್ದೀರಿ.
ನಾಳೆ ಒಬ್ಬ ಡೈರೆಕ್ಟರ್ದು ಕ್ರಿಯೇಟಿವಿಟಿ ಒಂದು ಕಡೆ ಹಾಳಾಗಿ ಹೋದ್ರೆ ಒಬ್ಬ ನಿರ್ಮಾಪಕನ ಹಣನೂ ಕೂಡ ಎಲ್ಲೋ ಒಂದು ಕಡೆಗೆ ಕರ್ಮಾಗುತ್ತೆ. ಸೊ ನಾವು ಇಲ್ಲಿ ವಾಣಿಜ್ಯ ಮಂಡಳಿ ಇರೋದು, ನಿರ್ಮಾಪಕರ ಸಂಘ ಆಗಲಿರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನ ಕಾಪಾಡ್ಕೊಳ್ಳಿಕ್ಕೆ. ಜೊತೆಯಲ್ಲಿ ಭಾಷೆ ಬಗ್ಗೆನೂ ಕೂಡ ನಮಗೆ ಗೌರವ ಬೇಕೇ ಬೇಕು, ಅದು ನಿಜ. ಅದು ಕನ್ನಡಪರ ಸಂಘಟನೆಗಳ ಒತ್ತಾಯದ ಮೇಲೆ ನಾವು ಅದನ್ನು ಮಾಡಿದ್ವಿ. ಆದರೆ ಬೇಸರ ಕ್ಷಮೆ ಅಂತ ಕೇಳಾದ ಮೇಲೆ ಅದನ್ನು ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಹಿಂಪಡೆದಿದ್ದೀವಿ ಸರ್. ಈಗ ಚಿತ್ರನ ಬಿಡುಗಡೆ ಮಾಡ್ಕೊಳ್ಳಿ, ಚೆನ್ನಾಗಿ. ಸರ್, ಇವಾಗ ಒಂದು ಸಿನಿಮಾಕ್ಕೆ ಒಂದು ನ್ಯಾಯ, ಇನ್ನೊಂದು ಸಿನಿಮಾಕ್ಕೆ ಇನ್ನೊಂದು ನ್ಯಾಯ ಆಗಿದ್ರೆ ಅಂದ್ರೆ ಒಂದು ಸಿನಿಮಾ ನಿಮ್ಗೆ ಗೊತ್ತಿರಬಹುದು, ಕುಲದಲ್ಲಿ ಕೀಳಿ ಯಾವುದೋ ಒಂದು ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನ ಚಿತ್ರತಂಡವೇ ಸ್ವತಃ ತೆಗೆದುಹಾಕಿತು. ಆ ಟೈಮಲ್ಲಿ ಮೇಡಮ್ ಅವರು ಸ್ವಯಂ ಪ್ರೇರಿತರಾಗಿ ಅವರಾಗಿ ಅವರು ಮಾಡಿಕೊಂಡ್ರು. ನಾನು ಇಂಥ ನಮ್ಮ ಬಗ್ಗೆ ಮಾತಾಡಿದ್ದಾರೆ, ಅದಕ್ಕೋಸ್ಕರ ನಾನು ಖುದ್ದಾಗಿ ತೆಗಿತಾ ಇದ್ದೆ ಅಂತ ತೆಗೆದಿರೋದು ಮೇಡಮ್. ಅದು ನಾವು ಯಾವುದೇ ನಿರ್ಬಂಧ ಇರಲಿಲ್ಲ. ತೆಗಿಬೇಕನ್ನೋ ಇಚ್ಛೆ ಇಲ್ಲ. ಕನ್ನಡ ಪರ ಸಂಘಟನೆಯಲ್ಲಿ ಇರುವವರೇ ಇಲ್ಲ, ನಾವು ಯಾವುದೇ ಒತ್ತಡ ಒತ್ತಾಯ ಮಾಡಿಲ್ಲ. ಅಸಹಕಾರ ತೋರ್ಸಾದ್ಮೇಲೆ ಆ ಸಿನಿಮಾದಿಂದ ರಿಮೂವ್ ಮಾಡಿದ್ದು ಸರ್. ಫಿಲ್ಮ್ ಚೇಂಬರೇ ಅಸಹಕಾರ ತೋರ್ಸಾದ್ಮೇಲೆ ನಾವೇನ್ ನಮ್ ಸಿನಿಮಾದಲ್ಲಿ ಇಟ್ಕೊಬೇಕು ಅಂತ ಅವರಾಗಿ ಡಿಲೀಟ್ ಮಾಡಿದ್ರು. ನಿಜ. ಈಗ ಮತ್ತೆ ಇಲ್ಲ, ಇಮಿಡಿಯೇಟ್ ಆಗಿ ಆಯ್ತು ಅದು. ಇಮಿಡಿಯೇಟ್ ಆಗಿ ಅವ್ರು ಸಾರಿ ಕೇಳ್ಬಿಟ್ರು. ಇನ್ನೂ ಸಾರಿ ಕೇಳಿರ್ಲಿಲ್ಲ ಅವ್ರು ತೆಗೆಯುವಂತ ಸಂದರ್ಭದಲ್ಲಿ. ಹಾಗೇನೆ ಅವ್ರು ನಾವು ತೆಗಿತೀವಿ ಅನ್ನೋದನ್ನ ಬಂದು ಇಲ್ಲಿ ಹೇಳೂ ಇಲ್ಲ. ಸ್ವಇಚ್ಛೆಯಿಂದ ಅವ್ರು ಅದನ್ನ ಕ್ಲಿಯರ್ ಮಾಡ್ಕೊಂಡ್ರು. ಅದೇ ಬಾಸ್ ಇದೆ. ಆಮೇಲೆ ಇದೆ ಅಂದ್ರೆ ಮತ್ತೆ ತೆಗೆದ್ರು ಅಂತೀರಿ, ತೆಗ್ದಿಲ್ಲ ಇದೆ ಅಂತೀರಿ. ಯಾವ್ದನ್ನ ತಗೊಳ್ಳಲ್ಲ? ಬೇರೆ ಹಾಡಿರೋದು ಅಲ್ಲ ಸರ್, ಅವ್ರಾಗಿ ಅವರೇ ನಾವು ಅವರು ಇದು ಮಾಡ್ಕೊಂಡ್ರೆ ವಾಣಿಜ್ಯ ಮಂಡಳಿ ಅದನ್ನ ಗಮನಿಸಿಲ್ಲ. ಅಕಸ್ಮಾತ್ ಇದ್ರೆ ಅಲ್ಲ ತೆಗೆದ್ಬಿಟ್ಟು ಹಾಡಿದ್ರು, ಆಮೇಲೆ ತೆಗೆದು ಸಿಂಗರ್ ಕಾರ್ತಿಕ್ ಅವರು ಅದನ್ನ ಹಾಡಿದ್ರು. ಅದೇ ಇದನ್ನ ಕನ್ನಡದವರು ಇಲ್ಲಿ ಹಾಡಿದ್ರು ಮೇಡಮ್. ಅವರು ಖುದ್ದಾಗಿ ಬಂದಿಲ್ಲಿ ನಾನು ಅದನ್ನ ಇಟ್ಕೊಳ್ಳೋದೇ ಇಲ್ಲ ಅಂತೇಳಿ ಅವ್ರ ಒಪಿನಿಯನ್, ಅವ್ರ ಸ್ವಂತ ಇದು. ಅದು ನಾವ್ ಯಾವ್ದು ಅವ್ರನ್ನ ತೆಗಿರಿ ಸ್ವಇಚ್ಛೆಯಿಂದ ಮಾಡಿರೋದು ಅದು. ಅದೇ ಈ ಟೀಮಿಗೆ ಸ್ವಇಚ್ಛೆ ಇಲ್ಲ ಅಲ್ಲ. ನಮಗೆ ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಮೇಡಮ್. ನಾವು ಕನ್ನಡ ಪರ ಹೋರಾಟಗಾರರಾಗಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಂಡಿರೋನೆ. ನಾನು ಮಾಡಿರೋದು ಕನ್ನಡ ಸಿನಿಮಾ, ಕನ್ನಡ ಹೀರೋ, ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲ ಸಿನಿಮಾ ನಮ್ಗೆ ನೋಡೋದನ್ನು ಕನ್ನಡದಲ್ಲೇ ನೋಡೋದು. ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನು ಬೇಕು ನಮ್ಗೆ, ಯಾಕಂದರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು. ನಾನು ಪ್ರೆಸ್ ಮೀಟಲ್ಲಿ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನು ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ, ಅದ್ರ ವಾಯ್ಸ್ ಭಾಳ ಚೆನ್ನಾಗಿದೆ, ಸಾಂಗ್ಗೆ ಆ್ಯಪ್ಟ್ ಆಗಿದೆ, ಹಂಗಾಗಿ ನಿಮ್ಗೆ ಆ ಥರ ಇದ್ದರೆ ನೀವು ಚೇಂಬರಿಂದ ಕ್ಲಾರಿಫಿಕೇಶನ್ ತೊಗೊಂಡು ನೋಡಿ. ಆ ಥರ ಇಲ್ಲ ನೀವು ಹಾಡಿಸ್ಲೇಬಾರ್ದು ಅನ್ನೋದು ಹೇಳಿದ್ರೆ ಡೆಫಿನೆಟ್ಲಿ ನಾನು ಇನ್ನೂ ಅದು ಎಷ್ಟೇ ಖರ್ಚಾದರೂ ಇನ್ನೊಬ್ರ ಹತ್ರ ಹಾಡಿಸಿ ಮಾಡಿಸ್ಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಹಿಂಗಿರೋದ್ರಿಂದ ಈ ಥರ ಇದ್ದರೆ ಓಕೆ. ಈಗ ಎಲ್ಲರಿಗೂ ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮ್ಗೆ ಆ ಥರ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಹಿಟ್ ಆಗಿರೋ ಸಿನಿಮಾದಲ್ಲಿ ಇದೆ, ಇದು ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ಡ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ, ಅಲ್ಲಿ ನೀವು ಯಾರು ಯಾವ ಕ್ವಶನ್ಸ್ ಕೇಳಿಲ್ಲ, ಅದು ನಡೀತು. ಸಾಕಷ್ಟು ವಾರಗಳು ಥಿಯೇಟ್ರಲ್ಲೂ ನಡೆದಿದೆ ಆ ಸಿನಿಮಾ. ಈಗಲೂ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ. ಅದು ರಿಲೀಸ್ ಆಗಿರೋದು ಆಬ್ವಿಯಸ್ಲಿ ಆ ಇಶ್ಯೂ ಆಗಿರೋದಾದ್ಮೇಲೆ. ಈಗ ನಮ್ಮ ಹೀರೋ, ನಾನು ಹೊಸ ಪ್ರೊಡ್ಯೂಸರು, ಹೊಸ ಹೀರೋ ಅಂದ ಮಾತ್ರಕ್ಕೆ ನಮ್ಗೆ ಈ ಥರ ಮೀಡಿಯಾ ಕಡೆಯಿಂದ ಆಗಲಿ ಬೇರೆ ಎಲ್ಲಾದ್ರ ಕಡೆಯಿಂದ ಪ್ರೆಷರ್ ಹಾಕ್ಬೇಕು ಅನ್ನೋದು ಇಲ್ಲ. ಕೇಳ್ತಾ ಕ್ವಶನ್ಸ್ ಜನ ಏನ್ ಅನ್ಕೊಂಡಿರೋದು, ಓಕೆ ಸೋನು ನಿಗಮ್ನ ಕಂಪ್ಲೀಟ್ ಆಗಿ ಬೇಡ ಅಂತ ಇದ್ ಮಾಡ್ಬಿಟ್ಟಿದ್ದಾರೆ, ಇನ್ನ ನಮ್ ಕನ್ನಡ ಚಿತ್ರದಲ್ಲಿ ಆಡ್ಸಲ್ಲ ಅನ್ನೋದು ಒಂದು ಜನದ ತಲೆಯಲ್ಲಿದೆ. ಸೊ ಇವಾಗ ನಿಮ್ಮ ಅರ್ಥ ಏನು? ಆ ಸಿನಿಮಾ ಟೀಮ್ನವರು ಯಾರು ಇಷ್ಟ ಬಂದ್ರೆ ಹೋಗಿ ಆಡ್ಸ್ಕೊಬಹುದು, ಆ ಸಿನಿಮಾಗೆ ಇಷ್ಟ ಬಂದಾಗ ಹಾಕೋಬಹುದು. ಕ್ಷಮೆ ಕೇಳಾದ್ಮೇಲೆ ನಿಮ್ಮ ಮುಖಾಂತರನೇ ತಿಳಿಸ್ತಾ ಇರೋಲ್ಲ ಮೇಡಮ್. ಈಗ ಸಮಯ ಸಂದರ್ಭ ಬಂದಿದೆ, ಈಗ ತಮ್ಗೆಲ್ಲರೂ ಮುಂದೆ ನಾವು ತಿಳಿಸ್ತಾ ಇದ್ವಿ. ಯಾವುದೇ ರೀತಿ ಅವ್ರಿಗೆ ಮೇಲೆ ನಿರ್ಬಂಧ ಈಗ ಇಲ್ಲ. ಅವರು ಒಂದು ಕ್ಷಮಾಪಣೆ ಕೇಳಿದ ಮೇಲೆ ಅದಕ್ಕಂತ ದೊಡ್ಡ ಇದು ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಇಲ್ಲ ಸರ್, ಇಲ್ಲ ಯಾವುದೇ ಬಾಯಿಗೆ ಬಂದಂಗ ಮಾತಾಡಿದ್ದಲ್ಲ. ಅವರು ಪಶ್ಚಾತ್ತಾಪ ಪಡಿದ್ದಾರೆ, ನಾನು ಮಾಡಿರೋದು ತಪ್ಪು. ಏನಾಗುತ್ತಂದ್ರೆ ಇವಾಗ ಸೋನು ನಿಗಮ್ ಅವರು ಇದು ಹೇಳಿದ್ರು, ನಮ್ಮನ್ನ ಕರ್ನಾಟಕವನ್ನ ಭಯೋತ್ಪಾದಕರಿಗೆ ಹೋಲಿಸಿದ್ರು, ಅದೆಲ್ಲ ಮುಗ್ದೋಯ್ತು. ಈಗ ಸಾರಿ ಕೇಳಿದ್ರು ಮುಗ್ದೋಯ್ತು. ನಾಳೆ ಇನ್ನೊಬ್ರು ಅದೇ ತರ ಮಾತಾಡಿ 4 ದಿವಸ ಬಿಟ್ಟು ಮತ್ತೆ ಸಾರಿ ಕೇಳ್ತಾರೆ. ಆವಾಗ ಎಲ್ಲಾದ್ರೂ ಇಲ್ಲ ಮೇಡಮ್, ಅದೇ ಮಾನದಂಡ ಅಲ್ಲ. ಈಗ ನಮ್ಮ ನಿರ್ಮಾಪಕರೇ ತಗಲಾಕೊಂಡಿರೋದು. ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗ್ಬೇಕಾದ್ರೆ ನಾವು ಒಂದು ಇದು ಮಾಡ್ಲೇಬೇಕಾಗುತ್ತೆ. ನಿರ್ಮಾಪಕರು ಇಚ್ಛೆ ಪಟ್ಟು ಖರ್ಚು ಮಾಡಿರ್ತಾರಲ್ಲ ಮೇಡಮ್, ಅವ್ರ ಖರ್ಚು ವೆಚ್ಚಗಳು ನೋಡ್ಬೇಕಲ್ವಾ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಸರದ ಕ್ಷಮಾಪಣೆ ಕೇಳಾದ ಮೇಲೆ ಅದನ್ನ ಮತ್ತೆ ಯಾಕೆ ಪ್ರಶ್ನೆ ಮಾಡಬೇಕು?
ಅಂದ್ರೆ ಅವತ್ತು ನೀವ್ ಹೇಳ್ಬೋದಿತ್ತಲ್ವಾ ಸರ್, ಈಗ ಯಾರ್ಯಾರು ಹಿಂದೆ ಹಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಲಾಸ್ ಆಗೋದ್ ಬೇಡ, ಪ್ರೊಡ್ಯೂಸರ್ ಹಂಗೆ ಕಂಟಿನ್ಯೂ ಅಲ್ಲಿ ಮುಂದಕ್ಕೆ ಏನ್ ನಿರ್ಧಾರ ಅದ್ರ ಬಗ್ಗೆ ಅವತ್ತು ಯಾವುದೇ ರೀತಿಯಿಂದ ಚರ್ಚೆ ಆಗಿರ್ಲಿಲ್ಲ ಮೇಡಮ್. ಅವತ್ತು ಯಾವುದೇ ರೀತಿಯ ಚರ್ಚೆ ಆಗಿರ್ಲಿಲ್ಲ. ಕೇಳಿದ್ರು ಎಲ್ರು ಕ್ವಶನ್ ಇಲ್ಲ ಸುಮಾರು ಜನ ಬಂದು ಕೇಳಿದಾಗ ಕೆಲವ್ರು ನೋಡಿ ಇವಾಗ ಇನ್ಯಾರೋ ಒಬ್ರು ಕೇಳೇ ಇಲ್ಲ, ಅವರೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತರಾಗಿ. ಸೊ ಆ ಥರ ಬಂದು ಕೇಳಿದವ್ರಿಗೆ ನಾವು ಹೇಳಿದ್ದೀವಿ ಇನ್ನೂ ಟೈಮ್ ಇದೆಯಲ್ವಾ ವೆಯ್ಟ್ ಮಾಡಿ ಅಂತ. ಅದಾದ್ಮೇಲೆ ಅವರು ಕ್ಷಮಾಪಣೆ ಕೇಳಿದ್ರು. ಈಗ ಅವ್ರು ತಿರುಗಿ ನಮ್ಮ ಹತ್ರ ಬಂದೇ ಇಲ್ಲ, ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ. ಈಗ ಇವ್ರು ಬಂದಿದ್ದಾರೆ, ಇವ್ರು ಕ್ಲಾರಿಫಿಕೇಶನ್ ಕೊಡಬೇಕಾದ್ದು ಧರ್ಮ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಸ್ಟಾರ್ಟ್ ಅಂದ್ರೆ ನಿಂತ್ಕೊಂಡು ಸ್ಟೇಜ್ ಮೇಲೆ ಹೇಳಿರೋದ್ರಿಂದ ಸೊ ಆ ಟೈಮಲ್ಲಿ ನೀವು ಅದನ್ನ ಕನ್ಸಿಡರ್ಗೆ ಇಲ್ಲ, ತಗೊಂಡಿಲ್ಲ. ಡೆಫಿನೆಟ್ಲಿ ಅದ್ರದ್ದೇ ಇದು ಔಟ್ಕಮ್ ಅಲ್ವಾ ಮೇಡಮ್. ಈ ಮೀಟಿಂಗ್ ಆಗ್ತಾ ಇರೋದೇ ಆ ಪಾಯಿಂಟ್ ಆಫ್ ವ್ಯೂ ಇಂದಾನೇ. ಇಲ್ಲಾಂದ್ರೆ ಈ ಮೀಟಿಂಗ್ ನೆಸೆಸಿಟಿನೇ ಇರ್ತಾ ಇರಲಿಲ್ಲ ನಮಗೆ. ಅಲ್ಲಿ ಆ ಕ್ವಶನ್ ರೈಸ್ ಆಗಿದ್ರಿಂದ ನಾನು ಆ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಏನಾಗಿದೆ ಏನಿಲ್ಲ, ಬೇರೆ ನಿರ್ಮಾಪಕರ ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ, ಅವ್ರು ಈ ಥರ ಕ್ಲಾರಿಫಿಕೇಶನ್ ತಗೊಂಡು ಅವ್ರು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರೇ ನಮಗೆ ತಾಯಿ ಸಂಸ್ಥೆ ಇದ್ದಂಗಿದ್ದು. ಇಲ್ಲಿ ಬಂದು ನಾವು ಏನೇ ನಮ್ಮ ಕಷ್ಟ ಸುಖ ಇದ್ರು ಇಲ್ಲಿ ಕೇಳ್ಕೊಂಡು ಅವ್ರ ಅಡ್ವೈಸ್ ತಗೊಂಡು ಅದು ಮಾಡೋಣ ಬೇಡ ಅಂತಾನೆ ಬಂದಿದ್ರು ಅವರು. ಅದೇ ನಿಮ್ಮ ಮುಖಾಂತರ ತಿಳಿಸೋಣ ಅಂತೇಳಿ ನಾವು ಆಯ್ತಪ್ಪ ನೀವು ಮಾಡ್ಕೊಳ್ಳಿ, ಯಾವುದೇ ನಿರ್ಬಂಧ ಈಗ ಸದ್ಯಕ್ಕಿಲ್ಲ ಅಂತೇಳಿ ಇದು ಮಾಡಿದ್ವಿ. ಒಬ್ರು ಯಾರೋ ತಪ್ಪು ಮಾಡ್ತಾರೆ ಅಂತೇಳಿ ಇನ್ನೇನೋ ಶಿಕ್ಷೆ ಕೊಡೋದು. ಈಗ ನಾವು ಯಾವ್ದಾರು ತಪ್ಪು ಮಾಡಿದಾಗ ಅದಕ್ಕಂತ ದೊಡ್ಡ ಇದು ಏನಾಗಿದೆ, ಅವ್ರು ಪರಿವರ್ತನೆ ಆಗೋಗ್ಬಿಟ್ಟು ನಾನು ಮಾಡಿರೋದೇ ತಪ್ಪಂತ ಗೊತ್ತಾದ ಮೇಲೆ ಇನ್ನೇನು ಮಾಡಬೇಕಾಗತ್ತೆ ಹೇಳಿ. ಜೈರಾಮ್ ಸರ್, ಅವತ್ತು ನೀವು ಸ್ವಇಚ್ಛೆಯಿಂದ ಸುದ್ದಿಗೋಷ್ಠಿ ಮಾಡಿ ಸಾಂಗ್ನ ನಾವು ಅವ್ರು ಹಾಡಿರುವಂತದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಅಂದ್ರೆ ಹೀಟಪ್ ಅಲ್ಲಿ ಇತ್ತು, ಬಸ್ ಇಲ್ಲ ಹಂಗೆಲ್ಲ ಪಬ್ಲಿಸಿಟಿಗೋಸ್ಕರ ಏನಾದ್ರು ಇಲ್ಲ ನಿಮಗೆ ಗೊತ್ತಿದ್ರೆ ಅದು ನಾನು ಕರೆದಿರೋ ಪ್ರೆಸ್ ಮೀಟ್ ಅಲ್ಲ, ಅದು ಬೇಸಿಕ್ಲಿ ಸಾಂಗ್ ಲಾಂಚ್ ಇವೆಂಟು. ಆ ಟೈಮ್ನಲ್ಲಿ ನನಗೆ ಈ ಇಶ್ಯೂ ಬಗ್ಗೆ ಅಷ್ಟೊಂದು ಅದರದ್ದು ಅರಿವು ಇರಲಿದೆ ಇರೋದ್ರಿಂದ ಆ ಟೈಮ್ನಲ್ಲಿ ಏನಾಯ್ತು ಎಲ್ಲ ಅದು ಇಶ್ಯೂ ಸಾರ್ಟ್ ಔಟ್ ಆಗಿದೆ ಅಂದ್ಕೊಂಡು ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವ್ರು ಯಾರೋ ಕ್ವಶನ್ ರೈಸ್ ಮಾಡಿದಾಗ ಅದನ್ನು ನಾವು ಡಿಸ್ಕಸ್ ಮಾಡಿ ಆಯ್ತು ಇದನ್ನು ರೀಕನ್ಸಿಡರ್ ಮಾಡ್ತೀನಿ, ನಾನು ಕ್ಲಾರಿಫಿಕೇಶನ್ ತಗೊಂಡು ಆ ಥರ ಮಾಡಲೇಬೇಕು ಅನ್ನೋದಾದರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವನೇ. ನಾನು ಆ ಥರ ನೆಸೆಸಿಟಿ ಇದೆ ಮಾಡಲೇಬೇಕಂದ್ರೆ ಅದನ್ನು ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಹಾಡಿಸಿ ನಾನು ಹಾಕ್ತೀನಿ ಅಂತ ಹೇಳಿರೋದು ನಿಜನೇ. ಆ ಪಾಯಿಂಟ್ ಆಫ್ ವ್ಯೂಗೆ ಈ ಕ್ಲಾರಿಫಿಕೇಶನ್ ತೊಗೊತಾ ಇರೋದು. ಯಾಕಂದರೆ ಇನ್ನು ನಮಗೊಂದು 3 ವೀಕ್ಸ್ ಇದೆ. ಸೆಪ್ಟೆಂಬರ್ 12ನೇ ತಾರೀಕು ನಾನು ಸಿನಿಮಾ ಬರಬೇಕಂದ್ರೆ ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂದು ನಾನು ಕ್ಲಾರಿಟಿ ತೊಗೊಂಡು ಇಲ್ಲಪ್ಪ ನೀವು ಮಾಡಲೇಬೇಕು ಅನ್ನೋದಾದರೆ ನಾನು ಈಗಲೂ ಮಾಡಲಿಕ್ಕೆ ರೆಡಿ ಇದ್ದೀನಿ. ನಾನು ಮಾಡಿ ಹೋಗಿ ನನ್ನ ರೆಕಾರ್ಡಿಂಗ್ ಮಾಡಿಕೊಂಡು ಐ ಡೆಫಿನೆಟ್ಲಿ ಫಾಲೋ ಇಟ್. ನಮ್ಮ ಚೇಂಬರ್ ಏನು ಹೇಳುತ್ತೋ ಅದನ್ನು ನಾನು ಫಾಲೋ ಮಾಡೋಕ್ಕೆ ಈಗಲೂ ಸಿದ್ಧವಾಗಿದ್ದೀನಿ. ಅದರಲ್ಲಿ ಡೆಫಿನೆಟ್ಲಿ ಅದರಲ್ಲಿ 2 ಮಾತಿಲ್ಲ. ಅದು ಆ ನಿರ್ಮಾಪಕರ ದೊಡ್ಡ ಗುಣ ಅಂತಲೇ ಕೂಡ ಅನ್ಬೋದು. ಕ್ಷಮಾಪಣೆ ಕೇಳಾದ್ಮೇಲೂ ಕೂಡ ಈಗಲೂ ನೀವು ಆದೇಶ ಮಾಡಿ ನಾನು ಬದಲಾಯಿಸಕ್ಕೆ ರೆಡಿ ಇದ್ದೀನಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅದು ತಪ್ಪಾಗುತ್ತೆ. ಈಗ ಮೇಯಲ್ಲಿ ಬ್ಯಾನ್ ಲಿಫ್ಟ್ ಆಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಕಂಟೆಂಟ್ಗಳು ಹೋಗಿದೆ ಅನ್ನೋ ಒಂದು ಮಾತಿದೆ ಇಂಡಸ್ಟ್ರಿ. ಕೆಲವು ಚಿತ್ರತಂಡಗಳು ಕರ್ನಾಟಕ ವಾಣಿಜ್ಯ ಮಂಡಳಿ ಕೊಟ್ಟಿರುವಂತ ಏನು ಬ್ಯಾನ್ ಇದೆ ಅದನ್ನ ಸೀರಿಯಸ್ ಆಗಿ ಪರಿಗಣನೆಗೆ ತಗೊಂಡಿಲ್ಲ ಸರ್. ಈಗ ಬಹಳಷ್ಟು ಜನ ಅಂದರೆ ನಮ್ಮಲ್ಲಿ ರೆಗ್ಯುಲರ್ ಟಚ್ಚಲ್ಲಿರೋರು ಮತ್ತು ಇಲ್ಲಿ ಬೆಂಗಳೂರಲ್ಲಿದ್ದವರು ಇಲ್ಲಿಗೆ ಬಂದೇ ಹೋಗಿದ್ದಾರೆ. ವಾಣಿಜ್ಯ ಮಂಡಳಿಗೂ ಬಂದಿದ್ದಾರೆ, ನಿರ್ಮಾಪಕರ ಸಂಘಕ್ಕೂ ಬಂದಿದ್ದಾರೆ. ಬಂದು ಈ ರೀತಿ ಆಗಿದೆ ಸರ್, ಏನು ಮಾಡಬೇಕು ಅನ್ನೋದನ್ನ ಕೇಳಿಕೊಂಡು ಕಾದು ನೋಡೋ ತಂತ್ರವನ್ನು ಅನುಕರಣೆ ಮಾಡಿ ಅಂತ ಹೇಳಿ ಅವ್ರ ಬ್ಯಾನ್ನ ಕ್ಷಮಾಪಣೆ ಅಂತ ಹೇಳ ಸರ್ 2-3 ದಿನ ಕ್ಷಮಾಪಣೆ ಬಂತು ಅವ್ರ ಕಡೆಯಿಂದ. ವೀಕ್ ಬಂತು. ಬಟ್ ಬಹಳಷ್ಟು ಜನ ಸರ್ ಅದು ಸ್ವಯಂ ಪ್ರೇರಿತವಾಗಿ ಕೇಳಿಲ್ಲ ಅವರು. ಹಾ, ಆಗ ಬಲವಂತವಾಗಿ ಕೇಳಿದ್ದು, ಸಂಘಟನೆಗಳು ಫೋರ್ಸಲ್ಲಿ ಕೇಳಿದ್ದು. ಯಾರು? ಸೋನು ನಿಗಮ್. ಇಲ್ಲ ಮೇಡಮ್, ಒಂದು ನಿಮಿಷ. ಇಲ್ಲ ಮೇಡಮ್, ಅವರು ಸಂಘಟನೆಗಳು ಮಾಡಿದ್ದು ಸ್ಟ್ರೈಕು ಮತ್ತೊಂದು ಮತ್ತೊಂದೆಲ್ಲ ಬೇಸ್ಟಾ? ಡೆಫಿನೆಟ್ ಆಗಿ ಮೇಡಮ್. ಈಗ ಸಂಘಟನೆಯವರು ಮಾಡಿದ್ದಕ್ಕೆ ಬೈ ಫೋರ್ಸ್ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಅದು ಯಾವ ಒಂದು ಮಾನದಂಡದಲ್ಲಿ ಅವ್ರು ಕ್ಷಮಾಪಣೆ ಕೇಳಿದ್ದಾರೆ ಅನ್ನೋದನ್ನ ನಾವು ನೀವು ಖುದ್ದಾಗ ಅವ್ರನ್ನ ಭೇಟಿಯಾಗಿಲ್ಲ ಮೇಡಮ್. ಆಮೇಲೆ ಅವ್ರಿಗೂ ಬಾಬಾ ಅವ್ರ ಫ್ಯೂಚರ್ ಇದೆಯಲ್ಲ ಮೇಡಮ್. ಇದೇ ರೀತಿ ಆಯ್ತು ಅಂದ್ರೆ ತಕೊಂಡು ಹೋಗ್ತಾನೆ ಇದ್ರೆ ನಮ್ಮ ಬಗ್ಗೆ ಏನಾದ್ರು ಮಾತಾಡ್ಕೊಳ್ತೀರೋ ಅವ್ರು ನಮಗೆ ಅಂಗ್ರೇಜ್ ಕೊಟ್ಟು ನೀವು ಮಾಡ್ತಾನೆ ಇದ್ರೆ ಸರಿ ಗೊತ್ತಾ ಸರ್? ಆ ತರ ಅಲ್ಲ ಮೇಡಮ್. ಅದು ಕ್ಷಮಾಪಣೆ ಅಂತ ಬಂದಿದ್ರಿಂದ ಒಪ್ಕೋಬೇಕಾದ್ದು ಧರ್ಮ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸದಸ್ಯರುಗಳು ತಾನೇ ಮೇಡಮ್ ಅನುಭವಿಸೋದು. ಈಗ ಒಂದು ಕ್ರಿಯೇಟಿವಿಟಿ, ಆ ಡೈರೆಕ್ಟರ್ಗೆ ಇರೋ ಕ್ರಿಯೇಟಿವಿಟಿನ ಕರ್ಮ್ ಮಾಡೋದಕ್ಕೆ ನಾವ್ಯಾರು ಸರ್? ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತು ಮಹತ್ವ ಇದೆ. ಇದನ್ನ ನೀವು ಕಂಟಿನ್ಯೂ ಮಾಡಕ್ ಹೋದ್ರೆ ಕಾನೂನಾತ್ಮಕವಾಗಿ ಬರ್ತವೆ. ಆಲ್ರೆಡಿ ಬಂದಿದೆ ವಾಣಿಜ್ಯ ಮಂಡಳಿ ಮೇಲೆ. ಈಗ ನಾವು ನಿಮ್ಮ ತರ ಪತ್ರಕರ್ತರ ಕೂತ್ಕೊಂಡು ಮಾತಾಡಿದ್ರೆ ನಾನು 100 ಪ್ರಶ್ನೆ ಕೇಳ್ಬೋದು. ಆದರೆ ಇಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಇವತ್ತು ಓಡಾಡ್ತಾ ಇದ್ದೀವಿ, ಕೋಟಿಗಟ್ಟಲೆ ಫೈನ್ ಕಟ್ತಾ ಇದ್ದೀವಿ. ಸೊ ಭಾವನಾತ್ಮಕವಾದಂಥದ್ದಕ್ಕೆ ನಾವು ಬಂದಾಗ ಅದನ್ನು ಗೌರವಿಸಬೇಕಾದ್ದು
ನಮ್ಮ ಕರ್ತವ್ಯವಾಗ್ತದೆ, ನಾವು ಗೌರವಿಸಿದ್ದೀವಿ. ಆಮೇಲೆ ಬಹಿರಂಗವಾಗಿ ಬೇಷರತ್ ಕ್ಷಮಾಪಣೆ, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸರ್? ಸೋಷಿಯಲ್ ಮೀಡಿಯಾದಲ್ಲೇ ಕೇಳಿದ್ದಾರೆ ಅವರು, ನಮ್ಗೇನು ಪರ್ಸನಲಾಗಿ ಏನು ಲೆಟರ್ ಬರೆದು ಕರೆದಿಲ್ಲ. ಸರ್ ಅದು ಕೇಳಿ ಒಂದು ವಾರ ಆದ್ಮೇಲೆ ಕೇಳಿರೋದು ಸರ್. ಇಲ್ಲಮ್ಮ, 2-3 ಡೇಸ್ ಇಲ್ಲ, ಬೇಕಾದ್ರೆ ನೋಡಿ ಒಂದು ಆದ ತಕ್ಷಣ 2 ಡೇಸಲ್ಲೇ ವಾಪಸ್ ಫೋನ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂದ ಮೇಲೆ 1 ಡೇ ಬಂದಿರೋದು. ನಿಜ ಅರ್ವಾಗಿದೆ.